ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಡಿಟ್ಯಾಚ್ಮೆಂಟ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ಡಿಟ್ಯಾಚ್ಮೆಂಟ್ ಅಂದರೆ ಕನ್ನಡದಲ್ಲಿ ಬೇರ್ಪಡುವಿಕೆ ಅಂತ. ಸಾಮಾನ್ಯವಾಗಿ ಎಲ್ಲರೂ ಹೇಳೋದೇನಪ್ಪ ಅಂತಂದರೆ, ಬೇರ್ಪಡುವಿಕೆ ಅಂದರೆ ನಾವು ಬೇರೆ ಆಗಿಬಿಡಬೇಕು, ಅಂದರೆ ಸಪ್ರೇಟ್ ಆಗಿಬಿಡಬೇಕು. ಇಲ್ಲ, ಬೇರ್ಪಡುವಿಕೆ ಡಿಟ್ಯಾಚ್ಮೆಂಟ್ ಅಂತ ಅಂದರೆ ನಾವು ಅದೇ ಸ್ಥಳದಲ್ಲಿ ಇದ್ದು ನಮ್ಮ ಭಾವನೆಗಳನ್ನು ಹೊರ ಹಾಕದೇ ಇರುವುದೇ ನಿಜವಾದ ಬೇರ್ಪಡುವಿಕೆ. ಹೇಗಪ್ಪ ಅಂತ ಅಂದರೆ, ತಾವರೆ ಎಲೆ ಮೇಲೆ ನೀರು ಇದ್ದ ಹಾಗೆ ಅಂತ ಹೇಳ್ತಾರೆ. ಅಂದರೆ ತಾವರೆ ಎಲೆ ಮೇಲೆ ನೀರಿರುತ್ತೆ, ಆದರೆ ಆ ನೀರು ತಾವರೆ ಎಲೆಗೆ ಅಂಟ್ಕೊಂಡಿರೋದಿಲ್ಲ. ಹಾಗೆಯೇ ಕೇವಲ ನಮ್ಮ ಕರ್ತವ್ಯಗಳನ್ನು ಮಾಡಬೇಕೇ ವಿನಃ ಅದರಿಂದ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆಯನ್ನು ಪಡಬಾರ್ದು ಅಂತ ಕೃಷ್ಣ ಹೇಳ್ಕೊಳ್ತಾ ಹೋಗ್ತಾನೆ. ಅದಕ್ಕೆ ಹೇಳೋದು ಅವನು, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಅಂದರೆ ಕೇವಲ ನಿನ್ನ ಕರ್ಮವನ್ನು ಮಾಡು, ಅದರ ಫಲವನ್ನು ನೀನು ಬಯಸಬೇಡ. ಹಾಗೆ ನಮ್ಮ ಎಲ್ಲ ಸಂಬಂಧಗಳಲ್ಲಿ ನೀನು ಅಂಟಿದರೂ ಅಂಟದ ಹಾಗೆ ಕೇವಲ ನಿನ್ನ ಕರ್ತವ್ಯವನ್ನು ಮಾತ್ರ ಮಾಡು ಅಂತ ಹೇಳ್ತಾ ಹೋಗ್ತಾನೆ. ಯಾಕೆ ಅಂತ ಅಂದರೆ, ನಮ್ಮ ನಿಜವಾದ ಪಾರ್ಟ್ನರ್ ಯಾರು ಅಂತ ನಾವೇನಾದರೂ ಹುಡುಕೋದಾದರೆ, ದೇಹಕ್ಕೆ ಆತ್ಮ, ಆತ್ಮಕ್ಕೆ ದೇಹ ಮಾತ್ರ ನಿಜವಾದ ಪಾರ್ಟ್ನರ್ಸ್ ಅಂತ ಹೇಳ್ತಾ ಹೋಗ್ತಾರೆ. ತುಂಬ ಕಟು, ಆದರೆ ಸತ್ಯ. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.